ಶ್ರೀರಸ್ತು ಶುಭಮಸ್ತು. ತುಳಸಿಗೆ ಅಡುಗೆ ಮನೆಯಿಂದ ಗೇಟ್ ಪಾಸ್ ಕೊಟ್ಟ ದೀಪಿಕಾ. ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ಸಂಧ್ಯಾಳನ್ನು ದತ್ತ ಮನೆಯಿಂದ ಹೊರಗೆ ಕಳಿಸಿದ್ದಾರೆ. ಸಮರ್ಥ್ಗೆ ಈಗ ಪ್ರಕರಣದಿಂದ ಮತ್ತೆ ಮಾಧವ್ ಮನೆಗೆ ಕೆಲಸಕ್ಕೆ ಹೋಗಲು ಇಷ್ಟವಿಲ್ಲ. ಆದರೆ ಕೆಲಸ ಬಿಡಲು ಕೂಡ ಸಾಧ್ಯವಾಗುತ್ತಿಲ್ಲ. ಹೀಗಾಗಿ ದತ್ತ ಸಮರ್ಥ್ಗೆ ಬುದ್ಧಿ ಹೇಳುತ್ತಿದ್ದಾರೆ. ಅಭಿ ಹಾಗೂ ನಿನಗೆ ಆಗುವುದಿಲ್ಲ, ಅವರು ರೇಗಿಸುತ್ತಿರುತ್ತಾರೆ ಎಂದು ಕೆಲಸ ಬಿಡುವುದು ಸರಿಯಲ್ಲ ಎಂದು ಹೇಳುತ್ತಾನೆ. ಅಲ್ಲದೆ ಅಭಿ ಇನ್ನು ಮುಂದೆ ನಿನಗೆ ಅವಮಾನವಾಗದಂತೆ ಮಾಡಿದರೆ ನೀನು ಅವನನ್ನೇ ರೇಗಿಸು, ಅವನ ಮಾತುಗಳಿಗೆ ತಲೆ ಕೆಡಿಸಿಕೊಳ್ಳುವೆ ಎಂದು ಹೇಳುತ್ತಾರೆ. ಅಭಿನ ಆಟವಾಡಿಸಿದ ಸಮರ್ಥ್. ದತ್ತನ ಮಾತು ಕೇಳಿ ಸಮರ್ಥ್ ಈಗ ಅಭಿಗೆ ಹೊಟ್ಟೆ ಉರಿಸುತ್ತಿದ್ದಾನೆ. ಅಭಿ ಮಾಮೂಲಿ ಅಂತ ಸಮರ್ಥ್ನ ವ್ಯಂಗ್ಯವಾಗಿ ಮಾತನಾಡುತ್ತಾನೆ. ಸುಮ್ಮನಿರದೆ ಸಮರ್ಥ್ ಬೇಕಂತಲೇ ಹಾಗೆಲ್ಲ ಮಾತನಾಡಬೇಡ ತಮ್ಮ, ನನಗೀಗ ನಿನಗಿಂತಲೂ ಈ ಮನೆಯಲ್ಲಿ ಹೆಚ್ಚಿನ ಸ್ಥಾನವಿದೆ, ನನಗೂ ನಿಮ್ಮ ಆಸ್ತಿಯಲ್ಲಿ ಪಾಲಿದೆ ಎಂದು ಹೇಳುತ್ತಾನೆ. ಕಂಡೀಷನ್ ಹಾಕಿದ ಸಮರ್ಥ್ ವರ್ತನೆ ಅಭಿಗೆ ಗಾಬರಿಯುಂಟು ಮಾಡುತ್ತಾನೆ. ನಿಜವಾಗಲೂ ತನ್ನ ಆಸ್ತಿಯನ್ನು ಸಮರ್ಥ್ಗೆ ಪಾಲು ಕೇಳಬಹುದು ಎಂದು ಹೆದರಿ ನಿನಗೇನು ಬೇಕು ಎಂದು ಕೇಳುತ್ತಾನೆ. ಆಗ ಸಮರ್ಥ್, ತುಳಸಿ ಅವರನ್ನು ಸುಖವಾಗಿ ನೋಡಿಕೋ, ಅಷ್ಟೇ ಸಾಕು, ಅವರಿಗೆ ನೋವು ಮಾಡಿದರೆ ಆಸ್ತಿಯನ್ನು ದೋಚಿಕೊಂಡು ಹೋಗುತ್ತೇನೆ, ಆಗ ನಿನಗೆ ಸಮಸ್ಯೆ ಆಗುತ್ತದೆ ಎಂದು ಕಂಡೀಷನ್ ಹಾಕುತ್ತಾನೆ. ಸಮರ್ಥ್ ಬೇಡಿಕೆಯನ್ನು ಕೇಳಿದ ಅಭಿ ಶಾಕ್ ಆಗುತ್ತದೆ. ನಾನು ಸಂಧ್ಯಾ ಪಾಲನ್ನು ಕೇಳಿ ಪಡೆದುಕೊಳ್ಳುತ್ತೇನೆ ಎಂದು ರೇಗಿಸಿರುತ್ತೇನೆ. ಈ ವಿಚಾರವನ್ನು ಅಭಿ ಮನೆಯವರಿಗೆ ತಿಳಿಸಿದಾಗ ಸಮರ್ಥ್, ನನಗೂ ನಿಮ್ಮ ಮನೆಗೂ ಆಸ್ತಿಯ ಸಂಬಂಧವೇ ಇಲ್ಲ ಎನ್ನುತ್ತಾನೆ. ಮತ್ತೆ ಅಭಿ ಸಮರ್ಥ್ ಜೊತೆಗೆ ಒಂಟಿಯಾಗಿದ್ದಾಗಲೇ ರೆಕಾರ್ಡ್ ಮಾಡಲು ಯತ್ನಿಸುತ್ತಾನೆ. ಆದರೆ ಅದು ಸಾಧ್ಯವಾಗುವುದಿಲ್ಲ. ಕಂಡೀಷನ್ ಹಾಕಿದ ಸಮರ್ಥ್ ವರ್ತನೆಗೆ ಅಭಿಗೆ ಗಾಬರಿಯುಂಟು ಮಾಡುತ್ತದೆ. ನಿಜವಾಗಲೂ ತಮ್ಮ ಆಸ್ತಿಯನ್ನು ಸಮರ್ಥ್ ಪಾಲು ಕೇಳಬಹುದು ಎಂದು ಹೆದರಿ ನಿನಗೇನು ಬೇಕು ಎಂದು ಕೇಳಿದಾಗ ತುಳಸಿ ಬಗ್ಗೆ ಹೇಳುತ್ತಾನೆ. ತುಳಸಿಯನ್ನು ಅಡುಗೆ ಮನೆಯಿಂದ ಕೆಡಿಸಿದ ದೀಪಿಕಾ. ಇತ್ತ ದೀಪಿಕಾ ತುಳಸಿಗೆ ಹಿಂಸೆ ಕೊಡಬೇಕು, ತನ್ನ ದೇಶವನ್ನು ಸಾಧಿಸಿಕೊಳ್ಳಲು ಹೊಸ ರೀತಿಯಲ್ಲಿ ಪ್ಲಾನ್ ಮಾಡುತ್ತಲೇ ಇದ್ದಾಳೆ. ಈಗ ತುಳಸಿಗೆ ಅಡುಗೆ ಮನೆಯಿಂದ ಹೊರಗಿಡಬೇಕು ಎಂದು ತೀರ್ಮಾನಿಸಿದ್ದಾಳೆ. ಹೀಗಾಗಿ ತುಳಸಿ ಮಾಡುವ ಅಡುಗೆಗೆ ಹುಳಿ ಉಪ್ಪನ್ನು ಬೆರೆಸಿ ಅಡುಗೆ ಕೆಡಿಸಿದ್ದಾಳೆ. ತುಳಸಿ ಅಮ್ಮನಿಗೆ ವಯಸ್ಸಾತು ಎಂಬುದನ್ನು ಬಿಂಬಿಸಿದ್ದಾಳೆ. ಇದರ ಬಗ್ಗೆ ಪೂರ್ಣಿಮಾಳಿಗೆ ಸತ್ಯ ಗೊತ್ತಿದ್ದರೂ ಏನು ಮಾತನಾಡಲಿಲ್ಲ. ಈಗ ಮನೆಯವರಿಗೆಲ್ಲ ಸೇರಿ ತುಳಸಿ ಅಡುಗೆ ಮಾಡುವುದು ಬೇಡ ಎಂದು ಹೇಳಿದ್ದಾರೆ. ತುಳಸಿಗೆ ರೆಸ್ಟ್ ಕೊಡುವ ನೆಪದಲ್ಲಿ ದೀಪಿಕಾ ಅವರ ಸ್ಥಾನವನ್ನು ಕಿತ್ತುಕೊಳ್ಳಲು ಯತ್ನ ಮಾಡಿದ್ದಾಳೆ. ಈಗ ದೀಪಿಕಾ ಫುಲ್ ಹ್ಯಾಪಿ ಆಗಿದ್ದಾಳೆ. ಪೂರ್ಣಿಮಾ ಮತ್ತು ದೀಪಿಕಾ ಸೇರಿ ಅಡುಗೆಯನ್ನು ತಯಾರಿಸಿದ್ದಾರೆ. ಆದರೆ ಅಡುಗೆ ಹೇಗೆ ಆಗಿದೆ ಎಂಬುದು ಮಾತ್ರ ಇನ್ನೂ ಗೊತ್ತಿಲ್ಲ. ಪ್ರಜ್ಞೆ ಕಳೆದುಕೊಂಡಿರುವ ಅಜ್ಜಿ. ಇನ್ನು ಇತ್ತ ದತ್ತನಿಗೆ ಅಜ್ಜಿ ಪಾರ್ವತಿಯ ಚಿಂತೆ ಶುರುವಾಗಿದೆ. ಪ್ರತಿದಿನವೂ ವಾಕಿಂಗ್ನಲ್ಲಿ ಭೇಟಿಯಾಗುತ್ತಿದ್ದ ಅಜ್ಜಿ ಇತ್ತೀಚೆಗೆ ಕಾಣಿಸಿಕೊಳ್ಳದೇ ಇರುವುದು ಆತಂಕ ಪಟ್ಟಿದ್ದಾರೆ. ಅಜ್ಜಿಯ ಮನೆ ಅಡ್ರೆಸ್ ಕೇಳಿ ತಿಳಿದುಕೊಂಡು ತಾತ ಒಬ್ಬರ ಅಜ್ಜಿ ಮನೆಯನ್ನು ಹುಡುಕಿ ಹೊರಟಿದ್ದಾರೆ.